ಈ ಪ್ರಪಂಚ ಒಂದು ಪುಸ್ತಕವಿದ್ದಂತೆ. ದೇಶ ಸುತ್ತುವವರು ಮಾತ್ರ ಅದನ್ನು ಓದಲು ಸಾಧ್ಯ. ಉಳಿದವರು ಕೇವಲ ಒಂದು ಪುಟವಾಗಿ ಉಳಿದು ಬಿಡುತ್ತಾರೆ. ರಕ್ತ ಇಲ್ಲದ ದೇಹ ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ಶ್ರದ್ಧೆ ಮತ್ತು ಪ್ರಾರ್ಥನೆ ಇಲ್ಲದೆ ಆತ್ಮವು ಬದುಕಲು ಸಾಧ್ಯವಿಲ್ಲ. ಧೈರ್ಯ ಎಂದರೆ ಕೇವಲ ಹೊಡೆದಾಟಕ್ಕಿಳಿಯುವುದು ಅಲ್ಲ, ಗೆಳೆಯ, ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ತಾಕತ್ತು ಕೂಡ ಒಂದು ರೀತಿಯ ಧೈರ್ಯವಿದ್ದಂತೆ. ಕಳೆದು ಹೋದ ದಿನಗಳ ಬಗ್ಗೆ ಚಿಂತಿಸುವುದನ್ನು ಇಂದಿನಿಂದಲೇ ನಿಲ್ಲಿಸಿಬಿಡು. ಆಗ ಬರುವ ನಾಳೆಗಳು ಸುಂದರವಾಗಿರುತ್ತೆ. ಮೈ ಡಿಯರ್ ಫ್ರೆಂಡ್, ನಿನ್ನಿಂದ ಎಲ್ಲವೂ ಸಾಧ್ಯ. ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಮೇಲಲ್ಲ, ಕೀಳಲ್ಲ, ಸಮಾನರೂ ಅಲ್ಲ. ಪ್ರತಿಯೊಬ್ಬರೂ ಕೂಡ ಹೋಲಿಕೆಗೆ ಸಿಗದ ವಿಶಿಷ್ಟ ವ್ಯಕ್ತಿಗಳಾಗಿರುತ್ತಾರೆ. ನಿನ್ನ ಬದುಕು ಹೇಗಿರಬೇಕು ಗೊತ್ತಾ? ಬೆಳಿಗ್ಗೆ ಎದ್ದಾಗ ದೃಢವಾದ ನಿರ್ಧಾರ ಇರಬೇಕು. ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಪೂರ್ತಿ ಸಿಹಿಯಾಗಬಾರದು, ಪ್ರಪಂಚ ನುಂಗಿಬಿಡುತ್ತೆ. ಹಾಗೆಯೇ ಪೂರ್ತಿ ಕಹಿಯಾಗಿರಬಾರದು, ಪ್ರಪಂಚ ಉಗಿದು ಬಿಡುತ್ತದೆ. ಮೈ ಡಿಯರ್ ಫ್ರೆಂಡ್, ಪ್ರಭಾವ ನೋಡಿ ಹತ್ತಿರ ಬರುವವರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರು ನಿಜವಾದ ಹಿತಚಿಂತಕರಾಗಿರುತ್ತಾರೆ. ಅವರೇ ನಿನ್ನನ್ನು ಕೈ ಹಿಡಿದು ನಡೆಸುತ್ತಾರೆ. ಬಯಸಿದ್ದೆಲ್ಲ ಈಡೇರಿದ್ರೆ ಈ ಪ್ರಪಂಚದಲ್ಲಿ ರಸನೆ ಇರುವುದಿಲ್ಲ. ಬೆವರು ಸುರಿಸಿ ಗಳಿಸಿದ್ದಕ್ಕೆ ಬೆಲೆ ಹೆಚ್ಚಿರುತ್ತೆ. ಮನುಷ್ಯನ ಅಮೂಲ್ಯವಾದ ಅಂಗ ಜ್ಞಾನ ತುಂಬಿದ ಮೆದುಳು ಅಲ್ಲ, ಪ್ರೀತಿ ತುಂಬಿದ ಹೃದಯ, ಆಲಿಸುವ ಕಿವಿಗಳು ಮತ್ತು ಸಹಾಯ ಮಾಡುವ ಕೈಗಳು ಇರುತ್ತೆ. ಈ ಸಮಯ ಅಮೂಲ್ಯವಾದದ್ದು. ವ್ಯರ್ಥಗೊಳಿಸುವ ಪ್ರತಿಯೊಬ್ಬರು ಪ್ರಯತ್ನ ನಿನ್ನ ಬಡತನದ ಕಡೆಗೆ ಕರೆದೊಯ್ಯುತ್ತದೆ. ಸಮಯವನ್ನು ವ್ಯರ್ಥ ಮಾಡಬೇಡ. ಯಶಸ್ಸು ಯಾವತ್ತೂ ನಿಮ್ಮನ್ನು ಹುಡುಕಿಕೊಂಡು ಬಂದು ಕಿರೀಟ ತೊಡಿಸುವುದಿಲ್ಲ. ನೀನು ಅದನ್ನು ಬೆನ್ನಟ್ಟಿ ಹೋಗಬೇಕು. ಕಾದ ಹಂಚಿನ ಮೇಲೆ ಬಿದ್ದ ನೀರು ಆರಿ ಹೋಗುತ್ತೆ. ಎಲೆ ಮೇಲೆ ಬಿದ್ದರೆ ಹೊಳೆಯುತ್ತೆ. ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತೆ. ನೀನು ಮಾಡುವ ಸಂಘದಿಂದ ನಿನ್ನ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದನ್ನು ಮರಿಬೇಡ. ನಿನ್ನ ಬಗ್ಗೆ ಯೋಚನೆ ಮಾಡಲು ಮೆದುಳನ್ನು ಬಳಸು. ಇನ್ನೊಬ್ಬರ ವಿಷಯಕ್ಕೆ ಬಂದಾಗ ಹೃದಯದಿಂದ ಸ್ಪಂದಿಸು. ಇನ್ನೊಬ್ಬರ ತಪ್ಪು ಹುಡುಕಲು ತುಂಬ ಬುದ್ಧಿವಂತಿಕೆ ಬೇಕಾಗಿಲ್ಲ. ಇನ್ನೊಬ್ಬರ ಒಳ್ಳೆತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಬೇಕಾಗುತ್ತದೆ. ಬದಲಾವಣೆ ಇಲ್ಲದೆ ಯಾವುದೂ ಪ್ರಗತಿ ಸಾಧ್ಯವಿಲ್ಲ. ಯಾರು ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ಏನೂ ಕೂಡ ಕಡೆದು ಕಟ್ಟೆ ಹಾಕಲು ಸಾಧ್ಯವಿಲ್ಲ. ಮನುಷ್ಯ ಬದುಕೋಕೆ ಹೆಚ್ಚು ಹಣ ಬೇಕಾಗಿಲ್ಲ. ಬೇರೆಯವರನ್ನು ನೋಡಿ ಅದರಂತೆ ಬದುಕೋಕೆ ಹೊರಟ್ರೆ ನಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಸಾಕಾಗಲ್ಲ. ಎಲ್ಲ ಅನುಭವಗಳು ನಮಗೆ ಆಗಬೇಕು ಎಂದೇನಿಲ್ಲ. ಇನ್ನೊಬ್ಬರ ಸರಿ ಮತ್ತು ತಪ್ಪುಗಳಿಂದ, ಅವುಗಳ ನಡೆಯಿಂದ ನಾವು ಪಾಠ ಕಲಿಯಬೇಕು. ಕೊನೆಗೊಂದು ಮಾತು ಹೇಳ್ತೀನಿ. ಒಂಟಿಯಾಗಿರುವಾಗ ಯೋಚನೆಗಳ ಮೇಲೆ ಸದಾ ನಿಗಾ ಇರಬೇಕು. ಗುಂಪಿನಲ್ಲಿರುವಾಗ ಮಾತಿನ ಮೇಲೆ ಸದಾ ಎಚ್ಚರ ಇರಲಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.